ಇನ್ನು ಬಂಗಾರ ಬೆಳ್ಳಿ ಖರೀದಿದಾರರಿಗೆ ಮತ್ತೆ ಬ್ಯಾಡ್ ನ್ಯೂಸ್. ಮಧ್ಯದ ವರ್ಗದಿಂದ ಮತ್ತೆ ದೂರವಾಗ್ತಾ ಇದೆ ಚಿನ್ನ ಮತ್ತು ಬೆಳ್ಳಿ. ಯುದ್ಧದ ಎಫೆಕ್ಟ್ ಗೋಲ್ಡ್ ಸಿಲ್ವರ್ ರೇಟ್ ಹೈಕ್ ಆಗ್ತಾ ಇದೆ. ಮಧ್ಯಮ ವರ್ಗದಿಂದ ಮತ್ತೆ ದೂರವಾಗ್ತಾ ಇದೆ ಚಿನ್ನ ಮತ್ತು ಬೆಳ್ಳಿ. ಯುದ್ಧದ ಎಫೆಕ್ಟ್ನಿಂದಾಗಿ ಗೋಲ್ಡ್ ಮತ್ತು ಸಿಲ್ವರ್ ರೇಟ್ ಹೈಕ್ ಆಗ್ತಾ ಇದೆ. 10 ಗ್ರಾಂ ಬಂಗಾರದ ದರ 1,51,000 ರೂಪಾಯಿ ಆಗಿದೆ. ನಿನ್ನೆ ಚಿನ್ನದ ದರದಲ್ಲಿ 3,700 ರೂಪಾಯಿ ಏರಿಕೆಯಾಗಿತ್ತು. ಬಂಗಾರ ಮಾತ್ರವಲ್ಲ, ಸಿಲ್ವರ್ ದರದಲ್ಲೂ ಸಹಿತ ಮತ್ತೆ ರೇಟ್ ಹೈಕ್ ಆಗ್ತಾ ಇದೆ. ಕೆಜಿ ಬೆಳ್ಳಿ ದರ 2,37,000 ರೂಪಾಯಿ ಏರಿಕೆಯಾಗಿದೆ. ಸಿಲ್ವರ್ ರೇಟಲ್ಲಿ ಬರೋಬ್ಬರಿ 7,000 ರೂಪಾಯಿ ಜಂಪ್ ಆಗ್ತಾ ಇದೆ. ನಿರಂತರವಾಗಿ ಇಳಿಕೆ ಕಾಣ್ತಾ ಇದ್ದಂತಹ ಚಿನ್ನ ಮತ್ತು ಬೆಳ್ಳಿ ಮತ್ತೆ ಏರಿಕೆಯೊಂದನ್ನು ಕಾಣ್ತಾ ಇದೆ. ಮುಂದಿನ ದಿನಗಳಲ್ಲಿ ಬಂಗಾರದ ದರ ಮತ್ತಷ್ಟು ಜಂಪ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಒಂದು ಕಡೆ ಇದರಿಂದ ಗ್ರಾಹಕರಿಗೆ ಎಫೆಕ್ಟ್ ಆಗ್ತಾ ಇದೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮಧ್ಯಮ ವರ್ಗದಿಂದ ಮತ್ತೆ ದೂರವಾಗ್ತಾ ಇದೆ ಚಿನ್ನ ಮತ್ತು ಬೆಳ್ಳಿ. ಯುದ್ಧದ ಎಫೆಕ್ಟಿಂದಾಗಿ ಗೋಲ್ಡು ಸಿಲ್ವರ್ ರೇಟು ಎಲ್ಲವೂ ಕೂಡ ಹೈಕ್ ಆಗ್ತಾ ಇದೆ. ಇದರ ಜೊತೆಗೆ 10 ಗ್ರಾಂ ಬಂಗಾರದ ದರ ಈಗ 1,51,000 ರೂಪಾಯಿಗೆ ಏರಿಕೆ ಆಗಿದೆ. ನಿನ್ನೆ ಚಿನ್ನದ ದರದಲ್ಲಿ 3,700 ರೂಪಾಯಿ ಏರಿಕೆಯಾಗಿತ್ತು. ಈಗ ಬಂಗಾರ ಮಾತ್ರವಲ್ಲ, ಸಿಲ್ವರ್ ದರದಲ್ಲೂ ಸಹಿತ ಮತ್ತೆ ಹೈಕ್ ಆಗ್ತಾ ಇದೆ. ಕೆಜಿ ಬೆಳ್ಳಿ ದರ 2,37,000 ರೂಪಾಯಿ ಆಗಿದೆ. ಸಿಲ್ವರ್ ರೇಟಲ್ಲಿ ಬರೋಬ್ಬರಿ 7,000 ರೂಪಾಯಿ ಕೂಡ ಇಲ್ಲಿ ಜಂಪ್ ಆಗಿದೆ. ನಿರಂತರವಾಗಿ ಇಳಿಕೆ ಕಾಣ್ತಿದ್ದಂತಹ ಚಿನ್ನ ಮತ್ತು ಬೆಳ್ಳಿ ಮತ್ತೆ ಏರಿಕೆಯನ್ನು ಕಾಣ್ತಾ ಇದೆ. ಮುಂದಿನ ದಿನಗಳಲ್ಲಿ ಬಂಗಾರದ ದರ ಮತ್ತಷ್ಟು ಜಂಪ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಏನೋ ಒಂದು ಕಡೆ ಯುದ್ಧದ ಎಫೆಕ್ಟ್ನಿಂದಾಗಿ ಗೋಲ್ಡ್ ಮತ್ತು ಸಿಲ್ವರ್ ರೇಟು ತುಂಬಾ ಹೈಕ್ ಆಗ್ತಾ ಇದೆ. ಮಧ್ಯಮ ವರ್ಗದಿಂದ ಮತ್ತೆ ದೂರವಾಗ್ತಾ ಇದೆ ಚಿನ್ನ ಮತ್ತು ಬೆಳ್ಳಿ ದರ. ಒಂದು ಕಡೆ ಯುದ್ಧದ ಎಫೆಕ್ಟ್ನಿಂದಾಗಿ ಈ ರೀತಿಯಾಗಿ ಗೋಲ್ಡ್ ಮತ್ತು ಸಿಲ್ವರ್ ರೇಟು ಏರಿಳಿತವನ್ನು ಕಾಣ್ತಾ ಇದೆ. ಈಗಾಗಲೇ 10 ಗ್ರಾಂ ಬಂಗಾರದ ದರ 1,51,000 ರೂಪಾಯಿಗೆ ಜಂಪ್ ಆಗಿದೆ. ನಿನ್ನೆ ನೋಡೋದಾದರೆ ನಿನ್ನೆ ದಿನ ಚಿನ್ನದ ದರದಲ್ಲಿ 3,700 ರೂಪಾಯಿ ಏರಿಕೆ ಆಗಿದೆ. ಈಗ ಬಂಗಾರ ಮಾತ್ರ ಅಲ್ಲ, ಸಿಲ್ವರ್ ಕೂಡ, ಅಂದರೆ ಸಿಲ್ವರ್ನ ದರದಲ್ಲೂ ಕೂಡ ಮತ್ತೆ ಹೈಕನ್ನು ಕಾಣ್ತಾ ಇದ್ದಾವೆ. ಕೆಜಿ ಬೆಳ್ಳಿ ದರ 2,37,000 ರೂಪಾಯಿ ಏರಿಕೆ 37,000 ರೂಪಾಯಿಗೆ ಏರಿಕೆ ಆಗಿದೆ. ಸಿಲ್ವರ್ ರೇಟ್ನಲ್ಲಿ ಬರೋಬ್ಬರಿ 7,000 ರೂಪಾಯಿ ಜಂಪ್ ಆಗಿದೆ. ಈ ರೀತಿಯಾಗಿ ನಿರಂತರವಾಗಿ ಇಳಿಕೆ ಕಾಣ್ತಿದ್ದಂತಹ ಚಿನ್ನ ಸಡನ್ನಾಗಿ ಈಗ ಮತ್ತೆ ಚಿನ್ನ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು ಏರಿಕೆಯನ್ನು ಕಾಣ್ತಾ ಇದೆ. ಇದೇ ರೀತಿ ಆಗ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ಬಂಗಾರದ ರೇಟ್ ಇನ್ನೂ ಕೂಡ ಜಂಪ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇದರಿಂದ ಗ್ರಾಹಕರಿಗೆ, ಹೂಡಿಕೆದಾರರಿಗೆ ತುಂಬಾ ಗೊಂದಲ ಆಗ್ತಾ ಇದೆ. ಮುಖ್ಯವಾಗಿ ಗ್ರಾಹಕರಿಗೆ ಒಂದು ಕಡೆ ಗೊಂದಲ ಆದರೆ ಹೂಡಿಕೆದಾರರಿಗೆ ಟೆನ್ಷನ್ ಶುರುವಾಗಿದೆ. ಈಗಾಗಲೇ ಸ್ಟಾಕ್ ಮಾರ್ಕೆಟಲ್ಲಿ ಯಾರ್ಯಾರೆಲ್ಲ ಹೂಡಿಕೆ ಮಾಡಿದ್ದಾರೋ ಸಾಕಷ್ಟು ನಷ್ಟವನ್ನು ಅವರು ಕಂಡಿದ್ದಾರೆ. ಈ ಒಂದು ಹೊತ್ತಲ್ಲಿ ಯಾವಾಗ ಯುದ್ಧ ಆರಂಭವಾಯಿತು, ಯುದ್ಧ ಆರಂಭವಾದಾಗಲಿಂದ ಸ್ಟಾಕ್ ಮಾರ್ಕೆಟ್ನಲ್ಲಿ ಸಾಕಷ್ಟು ಜನ ಈ ಒಂದು ಚಿನ್ನ ಮತ್ತು ಬೆಳ್ಳಿಯ ಮೇಲೆ ಯಾರೆಲ್ಲ ಹೂಡಿಕೆ ಮಾಡಿದ್ರು ಸಾಕಷ್ಟು ನಷ್ಟವನ್ನು ಅನುಭವಿಸಿದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಅವರು ಟೆನ್ಷನ್ನಲ್ಲಿದ್ದಾರೆ. ಇನ್ನು ಗ್ರಾಹಕರು ಖರೀದಿ ಮಾಡಬೇಕಾ ಬೇಡವಾ ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಒಂದಿಷ್ಟು ಗೊಂದಲದಲ್ಲಿದ್ದಾರೆ. ಮೊದಲೇ ಮದುವೆ ಸೀಸನ್, ಈಗ ಸದ್ಯದ ಮಟ್ಟಿಗೆ ಸಾಕಷ್ಟು ಶುಭ ಸಮಾರಂಭಗಳು ನಡೀತಾ ಇರ್ತವೆ, ಒಂದು ಫಂಕ್ಷನ್ಸ್ಗಳು ನಡೀತಾ ಇರ್ತವೆ. ಆ ಒಂದು ನಿಟ್ಟಿನಲ್ಲಿ ಬಂಗಾರ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂತಂದರೆ ಇಲ್ಲಿ ಗ್ರಾಹಕರಿಗೂ ಕೂಡ ಗೊಂದಲ ಆಗ್ತಾ ಇದೆ. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ, ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದು ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.